ಆರೋಹಣ ಒಂದು ಚಾರಣ ಕಥನ. ಮೊದಲನೇ ಸಂಚಿಕೆಯಲ್ಲಿ ಗ್ರೋಟೋ ಕ್ಯಾನಿಯನ್ ಟ್ರೇಲ್. ಇದೊಂದು ಸುಮಾರು 7ರಿಂದ 8 ಕಿಲೋಮೀಟರ್ ದೂರದ ಮಾಡರೇಟ್ ಹೈಕಿಂಗ್ ಟ್ರೇಲ್. ಇದರ ಎಲಿವೇಶನ್ 400 ಮೀಟರ್ಗಳು. ಟ್ರೈಲ್ ಹೆಡ್ನಿಂದ ಕಣಿವೆ ಅಥವಾ ಕ್ಯಾನ್ಯನ್ ಮೂಲಕ ಹಾದು ಹೋಗುವ ಈ ದಾರಿಯಲ್ಲಿ ಸುಮಾರು 2 ಕಿಲೋಮೀಟರ್ ಕ್ರಮಿಸಿದ ತಕ್ಷಣ ನಮಗೆ ನೋಡಸಿಗುವುದೇ ಗ್ರೋಟೋ ಫಾಲ್ಸ್. ಅಲ್ಲಿಂದ ಇನ್ನೊಂದು ಅರ್ಧ ಕಿಲೋಮೀಟರ್ ಮುಂದೆ ಹೋದರೆ ಎಡಭಾಗದಲ್ಲಿದೆ ಗುಹೆ, ಅಂದರೆ ಕೇವ್. ಅಲ್ಲಿಂದ ಇನ್ನೊಂದು ಕಿಲೋಮೀಟರ್ ಮುಂದೆ ಹೋಗಿ ಮತ್ತೆ ಹೋದ ದಾರಿಯಲ್ಲಿ ವಾಪಸ್ ಬರಬೇಕು, ಅಂದರೆ ಇದೊಂದು ಔಟ್ ಅಂಡ್ ಬ್ಯಾಕ್ ಟ್ರೇಲ್. ಈ 8 ಕಿಲೋಮೀಟರ್ ಚಲಿಸಿದರೆ ಇದೊಂದು ಮಾಡರೇಟ್ ಹೈಕ್. ಆದರೆ ಕೇವಲ ಮೊದಲ 2 ಕಿಲೋಮೀಟರ್ ದೂರ ಹೋಗಿ ಜಲಪಾತ ವೀಕ್ಷಿಸಿ ಮರಳಿದರೆ ಇದೊಂದು ಫ್ಯಾಮಿಲಿ ಫ್ರೆಂಡ್ಲಿ ಈಸಿ ಹೈಕ್. ಈ ಟ್ರೈಲ್ಗೆ ಇನ್ನೊಂದು ಹೆಸರು ಗ್ರೋಟೋ ಕ್ರೀಕ್ ಟ್ರೇಲ್. ಇವರು ನನ್ನ ಸಹಚಾರಣಿಗರು ಶಂಕರ್ ಮತ್ತು ಟಿಜೆ. ಮೊದಲ 2 ಕಿಲೋಮೀಟರ್ ಕಡಿದಾದ ಕಣಿವೆ ಪ್ರದೇಶದಲ್ಲಿ ಹೆಪ್ಪುಗಟ್ಟಿದ ನೀರಿನ ಮೇಲೆ ಕೇಕ್ ವಾಕ್ ಅಲ್ಲ, ಇದು ಐಸ್ ವಾಕ್. ವಿಂಟರ್ನಲ್ಲಿ ಈ ಹೈಕ್ ಮಾಡಲು ಕ್ಲೀಟ್ಸ್ ಅಥವಾ ಕ್ರ್ಯಾಂಪಾನ್ಸ್ ಅತ್ಯವಶ್ಯಕ. ಚಿತ್ರದಲ್ಲಿ ತೋರಿಸಿರುವಂತೆ ಇದೊಂದು ನಮ್ಮ ಪಾದರಕ್ಷೆಗೆ ಅಳವಡಿಸಬಹುದಾದ ಮುಳ್ಳುಗಳಿರುವ ಒಂದು ಸಾಧನ. ಬೇಸಿಗೆಯಲ್ಲಾದರೆ ಈ ನೀರು ಕರಗಿ ಹರಿಯುತ್ತಿರುತ್ತದೆ. ಆಮೇಲೆ ಹೆಚ್ಚಿನ ಆಳ ಇಲ್ಲದೆ ಇರುವುದರಿಂದ ಕಲ್ಲುಗಳ ಮೇಲಿಂದ ಹಾರಿಕೊಂಡು ದಾಟಬಹುದು, ಅಥವಾ ವಾಟರ್ ಪ್ರೂಫ್ ಬೂಟ್ ಧರಿಸಿದರೆ ಇನ್ನೂ ಉತ್ತಮ. 2 ಕಿಲೋಮೀಟರ್ ದೂರದಲ್ಲಿತ್ತು ಫ್ರೋಝನ್ ವಾಟರ್ ಫಾಲ್ಸ್. ಇಲ್ಲಿ ಚಾರಣಿಗರು ಮಾತ್ರ ಅಲ್ಲದೆ ಐಸ್ ಕ್ಲೈಂಬರ್ಸ್ ಕೂಡ ಬಂದಿದ್ರು. ಬೇಸಿಗೆಯಲ್ಲಿ ಇಲ್ಲಿ ರಾಕ್ ಕ್ಲೈಂಬಿಂಗ್ ಕೂಡ ಮಾಡುತ್ತಾರೆ. ಇಲ್ಲಿ ನಾವು ಫಾಲ್ಸ್ ಜೊತೆ ಫೋಟೋ ತೆಗೆಸಿಕೊಂಡು ಸ್ವಲ್ಪ ಹೊತ್ತು ಕಾಲ ಕಳೆದು ಐಸ್ ಕ್ಲೈಂಬರ್ಸ್ಗಳ ತಾಳ್ಮೆ, ಏಕಾಗ್ರತೆ, ಛಲ ಬಿಡದ ಅವರ ಪ್ರಯತ್ನ, ಅವರ ತರಬೇತುದಾರರು ಹಾಗೂ ಸಹಾಯಕರ ನೆರವು, ಇವುಗಳನ್ನೆಲ್ಲ ಸ್ವಲ್ಪ ಹೊತ್ತು ನೋಡಿ ನಾವು ಕೂಡ ಪ್ರೇರಿತರಾಗಿ ನಮ್ಮ ಚಾರಣವನ್ನು ಮುಂದುವರಿಸಿದೆವು. ಮುಂದೆ ಅರ್ಧ ಕಿಲೋಮೀಟರ್ ಕ್ರಮಿಸಿದಾಗ ಎಡಭಾಗದಲ್ಲಿತ್ತು ಸ್ವಲ್ಪ ಎತ್ತರವಾದ ಪ್ರದೇಶದಲ್ಲಿ ಕೇವ್. ಒಬ್ಬರಿಗೊಬ್ಬರು ಸಹಾಯ ಮಾಡಿ ಹೀಗೋ ಹಾಗೋ ಕಷ್ಟಪಟ್ಟು ಹತ್ತಿ ಗುಹೆಯಲ್ಲಿ ಸ್ವಲ್ಪ ಕಾಲ ಕಳೆದು ಸಿಂಗಲ್ಲೋ ಗ್ರೂಪ್ ಫೋಟೋ ತೆಗೆಸಿಕೊಂಡು ನಿಧಾನವಾಗಿ ಆದರೆ ಸುರಕ್ಷಿತವಾಗಿ ಕೆಳಗಡೆ ಇಳಿದೆವು. ಅಲ್ಲಿಂದ ಮುಂದೆ 1 ಕಿಲೋಮೀಟರ್ ಸ್ವಲ್ಪ ವಿಶಾಲವಾದ ವಿಸ್ತಾರವಾದ ದಾರಿ. ಇಲ್ಲಿ ಕಣಿವೆ ಪ್ರದೇಶ ತೆರೆದುಕೊಳ್ಳುತ್ತದೆ. ಈ ಪ್ರದೇಶದಲ್ಲಿ ಸೂರ್ಯ ಮೋಡಗಳ ಮಧ್ಯೆ ಕಣ್ಣು ಮುಚ್ಚಾಲೆ ಆಡುತ್ತಿದ್ದ. ಬೃಹತ್ ಪರ್ವತಗಳ ಮೇಲೆ ಬೀಳುತ್ತಿದ್ದ ಸೂರ್ಯನ ಬೆಳಕು ಪ್ರತಿಫಲಿಸಿ ಸುಂದರ ದೃಶ್ಯವನ್ನು ಸೃಷ್ಟಿಸುತ್ತಿತ್ತು. ಆಕಾಶದಲ್ಲಿ ಚಿನೂಕ್ ಮೋಡಗಳ ಚಿತ್ರಣವಂತೂ ಅದ್ಭುತವಾಗಿತ್ತು. ಈ ಚಾರಣಕ್ಕೆ ನಿರ್ದಿಷ್ಟವಾದ ಒಂದು ಎಂಡ್ ಪಾಯಿಂಟ್ ಅಂತ ಇಲ್ಲ. ಹೆಚ್ಚಿನವರು 4 ಕಿಲೋಮೀಟರ್ ಕ್ರಮಿಸಿ ವಾಪಸ್ ಆಗುತ್ತಾರೆ. ನಾವು ಕೂಡ ಹಾಗೆ ಮಾಡಿದ್ವು. ಕಾರಿನ ಬಳಿ ವಾಪಸ್ ಬಂದು ಚುಮು ಚುಮು ಚಳಿಯಲ್ಲಿ ಟಿಜೆ ತಂದಿದ್ದ ಫ್ಲಾಸ್ಕ್ನಲ್ಲಿ ಇನ್ನೂ ಬಿಸಿ ಬಿಸಿಯಾಗಿದ್ದ ಮಸಾಲಾ ಚಹಾ ಜೊತೆ ಬಿಸ್ಕೆಟ್ ಹಾಗೂ ರಸ್ಕ್ ಅನ್ನು ಮೆಲ್ಲಿದೆವು. ಐಸಿಂಗ್ ಆನ್ ದ ಕೇಕ್ ಅನ್ನುವಂತೆ ಐಸ್ ಹೈಕಿಂಗ್ ಮುಗಿಸಿದ ಮೇಲೆ ಕಪ್ಪಿನಲ್ಲಿ ಚಹಾ ಕುಡಿದು ಹೈಕಿಂಗ್ ಮಾಡಿ ಕರಗಿಸಿದ ಕ್ಯಾಲೋರಿಗಳನ್ನು ರೀಫಿಲ್ ಮಾಡಿಕೊಂಡೆವು. ಅಂತೂ ಇದೊಂದು ಹೈಲಿ ರೆಕಮೆಂಡೆಡ್ ಚಿಕ್ಕ ಮಕ್ಕಳ ಜೊತೆ ಕೂಡ ಮಾಡಬಹುದಾದ ಫ್ಯಾಮಿಲಿ ಫ್ರೆಂಡ್ಲಿ ಹೈಕ್. ಆದರೆ ಚಳಿಗಾಲದಲ್ಲಿ ಕ್ರ್ಯಾಂಪಾನ್ಸ್ ಮಾತ್ರ ಮ್ಯಾಂಡೇಟ್ರಿ, ಮರೆಯದಿರಿ. ಧನ್ಯವಾದಗಳು.